ಮತ್ತು ನಿಮಗೆ ಬೇರೆ How did you get into this field? ಓಕೆ ಮೀನ್ಸ್ ಅಂತ ಹೇಳಿದರೆ ನೀನು ಹೇಳೋದು ಪಕ್ಷಿ ನಿರೀಕ್ಷಣೆಗೆ ಬರ್ತದೆ. ಅದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮ್ಯಾಕ್ಸಿಮ್ ರೊಡ್ರಿಗಸ್. ಅವರು ನನ್ನನ್ನು ಬರ್ಡಿಂಗ್ ಫೀಲ್ಡಿಗೆ ಕರೆದರು. ಬರ್ಡಿಂಗ್ ಫೀಲ್ಡಿಗೆ ಮತ್ತು ಇದೇ ಮಾಡೈಪಾರದಲ್ಲಿ ಫಸ್ಟ್ ಕ್ಯಾಂಪ್ ನಂದು. ಅಲ್ಲಿ ಶಶಿಧರ್ ಮನ್ನೇಕರ್ ಸರ್ ಅಂತ ಒಬ್ಬರಿದ್ದಾರೆ ಕಣ್ಣೂರಿನವರು. ಅವರು ನನ್ನ ಗುರು ಶಶಿಧರ್ ಮನ್ನೇಕರ್ ಸರ್. ಅವರ ಜೊತೆ ಮಾಡೈಪಾರದಲ್ಲಿ 2 ಸಲ ಬೋರ್ಡಿಂಗ್ ಮಾಡಿದೆ. ಮತ್ತು ಆಟೋಮೆಟಿಕ್ ನನ್ನ ಮನೆ ಹತ್ತಿರ ಬಂದು ನಾನು ಪಕ್ಷಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಎಂಟ್ರಿ ಹಾಗೆ. How long have you been into birding? ಫ್ರಮ್ 2016 2016ರಿಂದ ಈಗ ಕಂಟಿನ್ಯೂ 8 years. How many birds can you identify? ಕಾಸರಗೋಡಿನ ಸಾಧಾರಣ ಒಂದು 300 ಬರ್ಡ್ಸ್ 340+ ಬರ್ಡ್ಸ್ ಇದೆ ಅಲ್ವಾ ಕಾಸರಗೋಡಲ್ಲಿ. ಒಂದು 300 ಬರ್ಡ್ಸ್ ಕಾಸರಗೋಡಿನದ್ದು. ಮತ್ತು ಕೆಲವು ತುಂಬ ರ್ಯಾರೆಲ್ಲ ಇರೋದು ನಾವು ಸ್ಟಡಿ ನೋಡಬೇಕಾದ್ರೆ ಗೈಡ್ ಎಲ್ಲ. ಮತ್ತು ಸ್ಪೆಷಲ್ ನನಗೆ ಎಂಥ ಕಾಲ್ಸ್ ನನಗೆ ತುಂಬ ಇಷ್ಟ. ಅದರಲ್ಲಿ ಕಾಲ್ಸನ್ನು ನೋಡಿಕೊಂಡು ಒಂದು 300+ ಕಾಸರಗೋಡಲ್ಲಿ. ಮತ್ತು ಬೇರೆ ಕಡೆಗೆ ಹೋದರೆ ಪುನಃ ಎಂಥ ಈಗ ಕರ್ನಾಟಕ ಒಂದು ಕೆಲವು ಏರಿಯಾಕ್ಕೆ ಹೋದರೆ ಲಾಫಿಂಗ್ ಡವೆಲ್ ಈ ಭಾಗದಲ್ಲಿ ಎಲ್ಲ ಇಲ್ಲ. ಹಾಗೆ ಹೋದರೆ ಟೋಟಲ್ ಒಂದು 350 ನಿಯರ್ಲಿ 350 ಬರ್ಡ್ಸ್ ಐಡೆಂಟಿಫೈ ಮಾಡಬೇಕು. Do you have any favorite experiences? ಫೇವರಿಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅದೇ 2016 ನವಂಬರ್ 12ನೇ ತಾರೀಕು ನವಂಬರ್ 12 ಸಲೀಮ್ ಅಲಿಯ ಬರ್ತ್ಡೇ ಅಲ್ವಾ. ಅದೇ ಆ ದಿವಸ ನಾವೊಂದು ಬರ್ಡಿಂಗ್ ಟ್ರಯಲ್ ಮಾಡಿದ್ದೆವು ಕಿದೂರಲ್ಲಿ. ಆಗ ಕಿದೂರಲ್ಲಿ ಹೀಗೆ ಲ್ಯಾಟ್ರೆಟ್ ಪ್ಯಾಚ್ ಇದೇ ರೀತಿ ಲ್ಯಾಟ್ರೆಟ್ ಪ್ಯಾಚ್ ಅದು ಹೋಗ್ತಾ ಇರುವಾಗ ಒಂದು ಅಕೇಶಿಯ ಮರದಲ್ಲಿ 2 ಕಲರ್ಫುಲ್ ಬರ್ಡ್ಸ್ ಕೂತ್ಕೊಂಡಿತ್ತು. ಅದು ನನ್ನೊಟ್ಟಿಗಿರುವ ಮ್ಯಾಕ್ಸಿಮ್ಗೆ ಅದು ಫಸ್ಟ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವನು ಅದರ ಮೊದಲು ಅದನ್ನು ನೋಡಲಿಲ್ಲ. ಹಾಗೆ ನಾವು ಆಗ ನಮ್ಮ ಹತ್ರ ಕ್ಯಾಮರಾ ಇಲ್ಲ, ಬೈನು ಮಾತ್ರ ಇರೋದು. ಹಾಗೆ ನಾನು ಬೈನೋದಲ್ಲಿ ನೋಡಿ ಹೇಳಿದೆ ಎಲ್ಲಿ ಸೈಜ್ ಏನು ಕಲರೆಲ್ಲ ಹೇಳಿದೆ. ಅವ ಅದನ್ನು ಪಿಕ್ ಮಾಡಿದ. ಮತ್ತು ಮನೆಗೆ ಬಂದು ಗೈಡ್ ಕೊಂಡೋಗಿರಲಿಲ್ಲ ಬೇಳಿಗೆ ಹೋಗುವಾಗ. ಮನೆಗೆ ಬಂದು ಗೈಡ್ ನೋಡುವಾಗ ಅದು ನಮಗೆ ಆರೆಂಜ್ ಬ್ರೆಸ್ಟೆಡ್ ಗ್ರೀನ್ ಪೀಜನ್ ಅಂತ ಗೊತ್ತಾಯಿತು. ಹಾಗೆ ಅದು ಅಲ್ಲಿಂದ ಅದು ಮತ್ತೆ ದೊಡ್ಡ ಇಶ್ಯೂ ಆಯಿತು ಇಡೀ ಕಾಸರಗೋಡಿನಲ್ಲಿ. ಎಂಥ ಅಷ್ಟರವರೆಗೆ ಯಾರು ನೋಡಲಿಲ್ಲ ಅದನ್ನು. ಅದು ಮಾತ್ರ ಅಲ್ಲ, ಅದು ಒಳ್ಳೆ ಫಾರೆಸ್ಟ್ ಬರ್ಡ್. ಅದು ಈ ಲ್ಯಾಟ್ರೆಟ್ ಪ್ಯಾಚಲ್ಲಿ ಒಂದು ಎಂತ ಹೇಳ್ತಾರೆ ಒಂದು ಬ್ಯಾರಲ್ ಲ್ಯಾಂಡಲ್ಲಿ ಕಾಣ್ತದೆ ಅಂತ ಹೇಳುವಾಗ ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಆಯಿತು. ಮತ್ತು ಕೇರಳದಲ್ಲಿ ಒಳ್ಳೆ ಡಿಸ್ಕಷನ್ ನಡೀತದು. ಕೇರಳದಲ್ಲಿ ಸಹ ಅದನ್ನು ನೋಡಿದವರು ತುಂಬ ಮಂದಿ ಕಡಿಮೆ ಇದ್ದರು. ಹಾಗೆ ಅದನ್ನು ನೋಡಲಿಕ್ಕೆ ಅಂದರೆ ಕಿದೂರಿಗೆ ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ತುಂಬ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. Did you ever find a new bird in ಕಾಸರಗೋಡು? ನನ್ನದು ನಾನು ನೋಡಿರ್ತೇನೆ. ನನ್ನದು ಕಾಸರಗೋಡಲ್ಲಿ ನಾನದು ನೋಡಿ ಹೇಳ್ತೇನಮ್ಮ. ನನಗೆ ಅದು ಡೈರೆಕ್ಟ್ ನೆನಪಿಲ್ಲ ಈಗ, ನಾನು ನೋಡಿ ಹೇಳ್ತೇನೆ ಆಯಿತಾ. ಇದು ಸ್ಟಾಪ್ ಮಾಡು. ಹೇಳಿ ಬ್ರಿಸ್ಟಲ್ಡ್ ಗ್ರಾಸ್ ಬರ್ಡ್, ಅದು ಬಂಬ್ರಾಣ ವೆಟ್ಲ್ಯಾಂಡ್ಸಿಂದ ನಾನು ಮತ್ತು ಪ್ರಣವ್ ಒಟ್ಟಿಗೆ ನೋಡಿದೆ ಅದನ್ನು. ಮತ್ತು ಇನ್ನು ಸುಮಾರು 2-3 ವರ್ಷ ಮೊದಲಾಗಿರಬೇಕು. ಪ್ಯಾಡಿಫೀಲ್ಡ್ ವಾರ್ಬ್ಲರ್ ಆಯಿತಾ. ಪ್ಯಾಡಿಫೀಲ್ಡ್ ವಾರ್ಬ್ಲರ್ ಅದು ಕುಂಬ್ಳಶಿರಿ ಎಸ್ಚುರಿಯಿಂದ ಪ್ಯಾಡಿಫೀಲ್ಡ್ ವಾರ್ಬ್ಲರ್. ಮತ್ತು ರೆಡ್ ಹೆಡ್ಡೆಡ್ ಬಂಟಿಂಗ್ ಅದು ಬಂಬ್ರಾಣ ವೆಟ್ಲ್ಯಾಂಡಿಂದ. 3 ಆಯ್ತಲ್ಲ, 2 ಆಗಬೇಕು. ರೆಡ್ ಹೆಡ್ಡೆಡ್ ಬಂಟಿಂಗ್ ನಮ್ಮ ಎಲ್ಲಿಂದ ಬಂಬ್ರಾಣದಿಂದ. ಮತ್ತು ಗಾರ್ಗೆನಿ ಚಮ್ಮಟನ್ ವಯಲ್. ಮತ್ತು ಡನ್ಲಿನ್ ಅದು ಕುಂಬ್ಳ ಶಿರೇಶ್ವರಿಂದ. ಮತ್ತು ಮ್ಯಾಂಗೋಲಿಯನ್ ಶಾರ್ಟ್ ಟೈಲ್ಡ್ ಲಾರ್ಕ್ ಅದು ಕಿದೂರಿಂದ. ಇನ್ನು ನಮ್ಮದು ಯಾವುದು ಅಂತ ಹೇಳಿದರೆ ಇಂಡಿಯನ್ ಟಿಕ್ನಿ ಅದು ಅಂಬಿಲಡ್ಕ. ಮತ್ತು ಸೈಕ್ಸ್ ವಾರ್ಬ್ಲರ್ ಅದು ಕಿದೂರು. ಮತ್ತು ಬೂಟೆಡ್ ವಾರ್ಬ್ಲರ್ ಅದು ಕಿದೂರು. ಮತ್ತು ಇನ್ನೊಂದು ಆಗಬೇಕು. ಮತ್ತು ನಮ್ಮದು ಆರೆಂಜ್ ಬ್ರೆಸ್ಟೆಡ್ ಗ್ರೀನ್ ಪಿಜನ್. ಇಷ್ಟು ಬರ್ಡ್ಸನ್ನು ಕಾಸರಗೋಡಿಗೆ ಫಸ್ಟ್ ನೋಡಿದ್ದು ನಾನು. ಅಂತೇಳಿದರೆ ಲಿಸ್ಟಿಗೆ ಕೊಟ್ಟದ್ದು ನಾವು. ಹಾಗೆ ತುಂಬ ಮಂದಿ ಇದ್ದಾರೆ, ನಾನು ಅದನ್ನು ಫಸ್ಟಿಗೆ ಅಬ್ಸರ್ವ್ ಮಾಡಿದ್ದು ನಾನು.
ಮತ್ತು ಸೇಮ್ ಏರಿಯಾದಲ್ಲದೆ ಬೇರೆ ಏರಿಯಾದಲ್ಲೂ ಸಹ ಸೇಮ್ ಬರ್ಡ್ಸ್ ಸಿಕ್ಕಿದೆ. ಓಕೆ ರೈಟ್. ಮತ್ತು ನೆಕ್ಸ್ಟ್, Is there any birds which are only seen in Kasaragod? ಅಂತ ಹೇಳಿದ್ರೆ ನೀನು ಕೇಳೋದು ರ್ಯಾರ್ ಬರ್ಡ್ಸಾ? ಅಲ್ಲ, ಕಾಸರಗೋಡಲ್ಲಿ ಮಾತ್ರ ಇರೋದು ಯಾವುದಾದ್ರೂ ಉಂಟಾ? ಕಾಸರಗೋಡಲ್ಲಿ ಮಾತ್ರ ಇರುವುದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಸರಗೋಡಿನಲ್ಲಿ ಈಗ ಎಲ್ಲೋ ಬ್ಯಾಟರ್ ಲ್ಯಾಪಿಂಗ್ ಉಂಟಲ್ಲ, ಅದನ್ನು ಹುಡುಕಿಕೊಂಡು ಕಾಸರಗೋಡಿಗೆ ಬರ್ತಾರೆ. ಮತ್ತು ಸಾಧಾರಣ ಮಂಗಳೂರಲ್ಲಿ, ಕಣ್ಣೂರಲ್ಲಿ ಸಾಧಾರಣ ಎಲ್ಲ ನಮ್ಮದೊಂದು ಆ ಏರಿಯಾ, ನಮ್ಮ ಹ್ಯಾಬಿಟೇಟ್ ಹೇಗೆ ಉಂಟು ನೋಡಿ, ಅದೇ ಸಾಧಾರಣ ಎಲ್ಲ ಕಡೆಯಲ್ಲೆಲ್ಲ ಬರ್ಡ್ಸ್ ಇದೆ. ಸ್ಪೆಷಲ್ ಆಗಿ ಒಂದದು ಮತ್ತು ಪಿಪಿಡ್ಸ್ ಮತ್ತು ಲಾಕ್ಸ್ ಇದೆ ಅಲ್ಲ, ಅದು ಲ್ಯಾಟ್ರೇಟ್ ಪ್ಯಾಚಲ್ಲಿ ಜಾಸ್ತಿ ಇರುವ ಕಾರಣ ಅದನ್ನು ಹುಡುಕಿಕೊಂಡು ಬರ್ತಾರೆ. ಹಾಗೆ ನೀನು ಬರೆಯುವಾಗ ಬರಿಬೇಡ, ಬಟ್ ಇದು ಉಂಟಲ್ಲ, ಯಾವುದು ನಮ್ಮ ಲ್ಯಾಟ್ರೇಟ್ ಹ್ಯಾಬಿಟ್ಯಾಟ್ ಉಂಟಲ್ಲ, ಲ್ಯಾಟ್ರೇಟ್ ಹ್ಯಾಬಿಟ್ಯಾಟನ್ನು ಹುಡುಕಿಕೊಂಡು ಕೆಲವರು ಬರ್ಡ್ಸ್ ಅಥವಾ ಅದನ್ನು ನೋಡಲಿಕ್ಕೆ ಬರ್ತಾರೆ. Is there any endangered threatened bird species in Kasaragod? ಸನತ್ ಸರ್, ಹಾಂ ಸರ್, ಅದು ಈಗ ಎಂತ Threatened bird species in Kasaragod. ಎಂಡೇಂಜರ್ಡ್ ಬರ್ಡ್ಸು ಉಂಟು. ಅದು ನಮ್ಮದೇ ಏರಿಯಾದಂತಲ್ಲ, ಮೈಗ್ರೇಟರಿ ಆಗಿ ಬರುವಂಥದ್ದು. ಅದು ನಾನು ಹೇಳುವ. ಈಗ ಉದಾಹರಣೆಗೆ ಎಂಡೇಂಜರ್ಡ್ ಮತ್ತೆ ಯಾವುದು ಬೇಕು? ಥ್ರೆಟನ್ಡ್ ಅಲ್ಲ, ಎಂಡೇಂಜರ್ಡ್. ನಾನು ಅದು ಲಿಸ್ಟ್ ನೋಡಿ ಹೇಳ್ತೇನೆ ನಿನಗೆ, ಆಯಿತಾ? ಒಂದು 4-5 ಸಾಕಲ್ಲ, ತುಂಬ ಬೇಕಂತೇಳಿ ಒಂದು ಲಿಸ್ಟ್ ನೋಡಿ ಹೇಳ್ತೇನೆ. ಒಂದು ಇದು ನಮ್ಮದು ನಾನು ಹೇಳೋದು ನಿಮಗೆ ಮತ್ತೆ ಹೇಳ್ತೇನೆ. ನೆಕ್ಸ್ಟ್ ಕ್ವಶನ್. How you are protecting their ಹೌ ಆರ್ ಯು ಪ್ರೊಟೆಕ್ಟಿಂಗ್ ಎಂಡೇಂಜರ್ಡ್ ಸ್ಪೀಶೀಸ್? ಇಲ್ಲಿ ಇದ್ದರೆ ಹೇಗೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡಿದ್ದೀರಾ? ಅಷ್ಟೇ, ಹ್ಯಾಬಿಟ್ಯಾಟ್ ಲಾಸ್ ಅನ್ನು ಅವಾಯ್ಡ್ ಮಾಡೋದು. ಹ್ಯಾಬಿಟ್ಯಾಟ್ ಬೇರೆ, ಅದಕ್ಕೆ ಬೇರೆ ಅಂತ. ಈಗ ಉದಾಹರಣೆಗೆ ಇದು ಆಯ್ತಾ, ಲೆಸ್ಸರ್ ಫ್ಲೋರಿಕಾನ್. ಅದು ಆ್ಯಕ್ಚುಲಿ ನಮ್ಮ ತರಿಶು ಭೂಮಿ, ನಮ್ಮ ಗದ್ದೆ ಉಂಟಲ್ಲ, ಕೃಷಿ ಮಾಡದ ಗದ್ದೆಯಲ್ಲಿ ಅದು ಬರುತ್ತೆ. ಆಗ ಅದನ್ನು ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಹಾಗೆ ಒಂದು ಬಾರಿ ಅದು ಬೇಕಾದ್ರೆ ನೋಟ್ ಮಾಡು. ಇದು ಎಂಡೇಂಜರ್ಡ್, ಒಂದು ಲೆಸ್ಸರ್ ಫ್ಲೋರಿಕಾನ್ ಮತ್ತು ಲೆಸ್ಸರ್ ಫ್ಲೋರಿಕಾನ್ ಮತ್ತು ಇರೇಷನ್ ಸ್ಪೂನ್ ಬಿಲ್. ಇದು ತುಂಬ ವರ್ಷ ಮೊದಲು ನೋಡಿದ್ದು, ಈಗಲ್ಲ. ಮತ್ತು ಸ್ಯಾಂಡ್ ಪೈಪರ್ಸಲ್ಲಿ ಕೆಲವು ಉಂಟು. ಇದು ಇದರಲ್ಲಿ ಬರ್ತದೆ ಸೀಗು? ಇಲ್ಲ, ಬರುವುದಿಲ್ಲ. ಅದು ಆ ಏರಿಯಾಕ್ಕೆ ಮಾತ್ರ ಅಷ್ಟೇ, ಇಲ್ಲಂದರೆ ಬರುವುದಿಲ್ಲ ಅದು. ಅದೇ ಬರೀರಿ. ಮತ್ತು ನಮ್ಮದು ಸಾಧಾರಣವಾಗಿ ನಾವು ಕಾಣುವ ಅಂತ ಹೇಳಿದರೆ ಇದು ಉಂಟು ನೋಡಿ, ಗ್ರೇ ಹೆಡೆಡ್ ಬುಲ್ಬುಲ್. ಅದು ಇಲ್ಲ, ಗ್ರೇ ಹೆಡೆಡ್ ಬುಲ್ಬುಲ್ ಇಲ್ಲ, ಬರ್ಬೋದು. ಗ್ರೇ ಹೆಡೆಡ್ ಬುಲ್ಬುಲ್, ಆಯಿತಾ? ಅದು ಆ್ಯಕ್ಚುಲಿ ಇದಲ್ಲ, ಎಂತ ಎಂಡೇಂಜರ್ಡ್ ಅಲ್ಲ, ಮತ್ತು ಎಲ್ಸಿ. ಆದರೆ ಇದು ಎಂತ ಹೇಳ್ತಾರೆ, ನಮ್ಮ ಊರಿಗೆ ಮಾತ್ರ ಇರೋದು, ಎಂತ ಹೇಳ್ತಾರೆ, ಎಂಡೆಮಿಕ್ ಬರ್ಡ್ ಅದು, ಆಯಿತಾ? ವೆಸ್ಟರ್ನ್ ಘಾಟ್ಗೆ ಮಾತ್ರ, ಆಯಿತಾ? ಮತ್ತು ಕೆಲವು ವಾಟರ್ ಬೋರ್ಡ್ಸ್ ಇದೆ ನಮ್ಮ ಚಿಕ್ಕ, ಜಸ್ಟ್ ಬಂದು ಹೋಗುದು. ಈಗ ಯಾವುದು ನಮ್ಮ ಮಾಸ್ಕ್ಡ್ ಬೂಬಿ ಅಂತೆಲ್ಲ, ಯಾವುದು ಪೆಲಾಜಿಕ್ ಬರ್ಡ್ಸ್ ಬಂದು ಹೋಗುದು. ನೀನು ಅದನ್ನು ಉಂಟಲ್ಲ, ನೀನು ಎಂಡೇಂಜರ್ಡ್ ಅಂತ ಹೇಳೋದಕ್ಕಿಂತಲೂ ಒಂದು ಅದನ್ನು ಎಂಡೆಮಿಕ್ಗೆ ನೀನು ಚೇಂಜ್ ಮಾಡೋದು ಒಳ್ಳೆಯದು, ಆ ಕ್ವಶನ್, ಆಯಿತಾ? ಎಂಡೆಮಿಕ್ಗೆ. ಮತ್ತು ಇದು ನೋಟ್ ಮಾಡ್ಬೋದು, ಹೀಗೆ ಅದು ಬಂದು ಹೋಗ್ತೀವಿ. ಅದೇ ಇದೆಲ್ಲ ಈ ಲೆಸರ್ ಫ್ಲೋರಿಕನ್ ಎಲ್ಲ ಒಂದೇ ಸಲ ನೋಡಿದ್ದು ಕಾಸರಗೋಡಲ್ಲಿ, ತುಂಬ ರ್ಯಾರ್ ಅದು. ಅದು ಎಂತ ಹೇಳಿದರೆ ಇದು ನಮ್ದು ಎಂತ ಹೇಳ್ತಾರೆ,
ಸೆನ್ಸಿಟಿವ್ ಬೋರ್ಡ್ ಅಂತ, ಅದು ನೋಡಿದರೆ ಅದನ್ನು ಈ ಬೋರ್ಡ್ ಸಹ ಪಬ್ಲಿಷ್ ಮಾಡೋದಿಲ್ಲ ಹಾಗೆ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. How is your birding experience? How is your birding experience in mangrove vegetation? ಮ್ಯಾಂಗ್ರೋ ಎಜುಕೇಷನ್. ಓಕೆ, ಎಜುಕೇಷನ್ ಅಲ್ಲ, ಮ್ಯಾಂಗ್ರೋ ಎಜುಕೇಷನ್ನಲ್ಲಿ ದೊಡ್ಡ ಸ್ಪೀಸೀಸ್ ಅಂತ ಏನಿಲ್ಲ, ಬಟ್ ಅಲ್ಲಿದೆ ನಮ್ಮ ವಾಟರ್ ಬೋರ್ಡ್ಸೇ, ಕ್ಯಾಟಲಿಗ್ರಿಡ್ಸ್ ಮತ್ತು ಲಿಟಲ್ ಕಾರ್ಪೊರೆಂಟ್ ಮತ್ತು ಈ ನಮ್ಮ ಇದು ಉಂಟು ಯಾವುದು ರೆಡ್ ವೆಟಲ್ ಲ್ಯಾಪ್ವಿಂಗ್ಸ್ ಅಂಥದ್ದೆಲ್ಲ. ಮತ್ತೊಂದು ಅಲ್ಲಿ ಏನಾಗುದಂದರೆ ಅದರ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ನೋಡಿ, ಅದರ ಹೊರಗಿಂದಲೇ ನಾವು ನೋಡಬೇಕಲ್ಲದೆ ಅದರ ಒಳಗೆ ಹೋಗಿ ನಮಗೆ ನೋಡಲಿಕ್ಕೆ ಆಗುದಿಲ್ಲ. ಅದೊಂದು ಪ್ರಾಬ್ಲಮ್ ಉಂಟು ಮ್ಯಾಂಗ್ರೋವ್ಸ್. ಇರಲಿಕ್ಕೆ ನನ್ನ ಕಂಚಿಕಟ್ಟೆಯಲ್ಲಿ ಒಂದು ಬರ್ಡಿಂಗ್ ಸ್ಪಾಟೇ ಉಂಟು ಕಂಚಿಕಟ್ಟೆಯಲ್ಲಿ, ಅಲ್ಲಿ ಅಷ್ಟೇ 30+ ಬರ್ಡ್ಸ್ ಎಲ್ಲ ಇರ್ಬೋದು ಅಷ್ಟೇ. ಅದರ ಈಗ ಇದು ನಮ್ಮದು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್, ಮತ್ತು ಇದು ಸಹ ಇದೆ ಯಾವುದು ದೊಡ್ಡ ಕಿಂಗ್ ಫಿಶರ್ ಯಾವುದು ನಮ್ಮದು ಸ್ಟಾಕ್ ಬಿಲ್ಡ್ ಸಹ ಇದೆ. Do you have any suggestions to little birders like me? ಓಕೆ, ಎಂತೆಲ್ಲ ಕಂಟಿನ್ಯೂಸ್ ಬರ್ಡಿಂಗ್ ಮಾಡೋದು, ತುಂಬ ಹೊತ್ತುಂಟಲ್ಲ. ಈಗ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಮತ್ತೊಂದು ಲೇಟ್ ಈವ್ನಿಂಗ್. ಲೇಟ್ ಈವ್ನಿಂಗ್ ಅಂತ ಹೇಳಿದ್ರೆ ಈಗ 4:30-5 ಗಂಟೆ ಅಂತಲ್ಲ, ಕತ್ತಲ ಆಗ್ಲಿಕ್ಕೆ ಹೋಗುವುದಕ್ಕಿಂತ ಒಂದು 10 ನಿಮಿಷ ಮೊದಲು ಕತ್ತಲ ಆ ಟೈಮಲ್ಲಿ ಅದು ಒಳ್ಳೆ ನಮಗೆ ಕಲೀಲಿಕ್ಕೆ, ಯಾಕಂದರೆ ವಿಸಿಬಿಲಿಟಿ ತುಂಬ ಚಾನ್ಸ್ ಇರ್ತದೆ. ಮತ್ತೊಂದು ಅರ್ಲಿ ಮಾರ್ನಿಂಗ್ ಬರ್ಡಿಂಗ್ ಅದು ಮಾಡಬೇಕು. ಮತ್ತು ಅದೊಂದು. ಎರಡನೇದು ರೆಫರೆನ್ಸ್ ಮಾಡಬೇಕು ತುಂಬ, ಪ್ರತ್ಯೇಕವಾಗಿ ಗೈಡ್ಸ್. ಈಗ ಯಾವುದು ನಮ್ಮ ಇಂಡಿಯನ್ ಬರ್ಡ್ಸ್ ಮತ್ತು ಈಗ ನೀವು ಪಕ್ಷಿಗಳಂತ ಪುಸ್ತಕ ಉಂಟಲ್ಲ, ಅದನ್ನು ರೆಫರ್ ಮಾಡಬೇಕು. ಆಗ ಏನಾಗ್ತದೆ ಅಂದರೆ ಅವರ ಎಕ್ಸ್ಪೀರಿಯೆನ್ಸ್ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಟ್ಯಾಲಿ ಮಾಡಿ ನಮ್ಮದೊಂದು ಹೊಸತ್ತೊಂದು ಹೀಗೆ ಅಂತೇಳಿ ನಮಗೆ ಒಂದು ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಆಗ್ತದೆ. ಮತ್ತು ಸಿಕ್ಕಿದ ಎಲ್ಲ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡೋದು, ಆಗ ನಾವು ಓಕೆ. ಮತ್ತು ಈಗ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಅಂದರೆ ಈಗ ಲೇಟೆಸ್ಟ್ ಟ್ರೆಂಡ್ ಏನಾಗಿದೆ ಅಂತೇಳಿ, ಈಗ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಿಟ್ಟು ಅದನ್ನು ಪಬ್ಲಿಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ತುಂಬ ಬರ್ಡರ್ಸ್. ಈಗ ಬರವಣಿಗೆ ಮೂಲಕ ಯಾವುದೇ ಲ್ಯಾಂಗ್ವೇಜ್ ಯಾವುದೇ ಇರಲಿ, ಬಟ್ ಅದನ್ನು ಇಂಥದ್ದೊಂದು ಇಲ್ಲಿ ಉಂಟು, ಆಗ ಅದು 10 ಮಂದಿಗೆ ಗೊತ್ತಾಗ್ತದೆ ನೋಡಿ, ಇಷ್ಟು ಸಣ್ಣ ಸಮಯದಲ್ಲೇ ಹೀಗೆ ಮಾಡ್ತಾರೆ. ಅದು ಈಗಿನವರೆಲ್ಲ ಬೆಂಗಳೂರಲ್ಲೆಲ್ಲ ಒಂದು ಟೀಮ್ ಇದೆ, ಅವರೆಲ್ಲ ಪ್ರತಿ ಆದಿತ್ಯವಾರ ಯಾವುದೋ ಒಂದು ಲೇಕಲ್ಲಿ ಯಾವುದೋ ಒಂದು ಆ ಲೇಕಿಗೆ ಹೋಗಿ ಕಂಟಿನ್ಯೂಸ್ ಅವರು ಅದನ್ನು ಅಲ್ಲಿ ಅವರಿಗೆ ಆಗುವ ರೀತಿಯಲ್ಲಿ ಅವರಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಅದರಲ್ಲೆಲ್ಲ ಅದನ್ನು ಇದೇ ಏಜಿನವರೆಲ್ಲ ಬಿಲೋ 12 ಬಿಲೋ 14 ಎಲ್ಲ. ಮತ್ತು ಟೀಮ್ ಇದು ಮಾಡಬೇಕು ನೋಡಿ, ಈಗ ನೆಹರಿಕ ಒಬ್ಬಳಿದ್ದಾರೆ, ಈ ಏರಿಯಾದಲ್ಲಿ ಇನ್ನೊಬ್ಬರನ್ನು, ಆಗ ಟೀಮ್ ಬೆಳೀತದೆ. ಒಂದು 5 to 8 years ಆ ಟೀಮ್ ಇದ್ದರೆ ಸಾಕು, ಮತ್ತೊಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಕಂಟಿನ್ಯೂಸ್ ಆಗಿ ಆ ಟೀಮ್ ಇರಬೇಕಂತ ಏನಿಲ್ಲ. ಈಗ ನಮ್ಮ ಕಿದೂರ್ ಬರ್ಡರ್ಸ್ ನಾವು 2016 to 2021 ಮಾತ್ರ ಆ್ಯಕ್ಟಿವ್ ಆಗಿದ್ದೆವು, ಮತ್ತು ಒಬ್ಬ ಆಚೆ ಹೋದ ಒಬ್ಬ ಈಚೆ ಹೋದ, ನಾನು ಮಾತ್ರ ಅಲ್ಲಿ ಬಾಕಿ. ಹಾಗೆ ಆಗ್ತದೆ. ಆಗ ಅದನ್ನು ದೊಡ್ಡ ಟೆನ್ಷನ್ ಮಾಡಲಿಕ್ಕೇನಿಲ್ಲ, ಅವರು ಯಾರಿಲ್ಲ ಅಂತ. ಬಟ್ ಒಂದು ಟೀಮ್ ಅಂತ ಇದ್ದರೆ ಒಳ್ಳೆಯದು ಅಂತ.